ಹಲೋ ರೆನಾಲ್ಡ್ಸ್ ಫ್ಯಾಮಿಲಿ, ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಮತ್ತೊಂದು ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದೇ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ಸಂಡೇ ಬಜಾರಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ನ ನಾನು ತೋರಿಸ್ತಾ ಇರ್ತೀನಿ. ಈ ರೀತಿ ವೀಡಿಯೋಸ್ ನಿಮ್ಗೆ ಇಷ್ಟ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಚಾಲೆಂಜ್ ಏನಂದರೆ, ನಾನು ಗೇಮಿಂಗ್ ಕನ್ಸೋಲ್ಸ್ನ ಮತ್ತು ಗೇಮಿಂಗ್ ಕಂಟ್ರೋಲರ್ಸ್ನ ತೋರಿಸ್ತೀನಿ. ಅಷ್ಟೇ ಅಲ್ಲ, ಯಾವ ಎಲೆಕ್ಟ್ರಾನಿಕ್ಸ್ ವರ್ತಿದೆ, ಯಾವುದು ಬೈ ಮಾಡ್ಬೋದು, ಯಾವುದು ಬೈ ಮಾಡಬಾರ್ದು, ಯಾವ್ದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಸಂಡೇ ಬಜಾರ್ ವಿಡಿಯೋ ಒಳಗೆ ಹೋಗೋಣ. ಸೊ ಇವತ್ತಿನ ನಮ್ಮ ಚಾಲೆಂಜ್ ಪ್ರಕಾರ ಕಂಟ್ರೋಲರ್ಸ್ ಮತ್ತು ಕನ್ಸೋಲ್ಸ್ ತೋರಿಸ್ತೀನಿ. ಕನ್ಸೋಲ್ಸ್ ಅಂತೂ ಅಷ್ಟೊಂದು ನೋಡಕ್ ಸಿಕ್ಕಿಲ್ಲ, ಬಟ್ ಆದರೂ ಕಂಟ್ರೋಲರ್ಸ್ನ ನಾನು ತೋರ್ಸಕ್ ಟ್ರೈ ಮಾಡಿದ್ದೀನಿ. ಇವಾಗ ನೀವೊಂದು ಬ್ರ್ಯಾಂಡ್ಲೆಸ್ ಕಂಟ್ರೋಲರ್ನ ನೋಡ್ಬೋದು. ಈ ಒಂದು ಕಂಟ್ರೋಲರ್ ಅಲ್ಲಿ 1 2 3 4 ಅಂತ ಬರ್ದಿದೆ. ಸೊ ಮೋಸ್ಟ್ಲಿ 4 ಡಿವೈಸಸ್ ಕನೆಕ್ಟ್ ಮಾಡಬಹುದು. ನೆಕ್ಸ್ಟ್ ನಾವು ನೋಡಿದ್ದು ಜೆಬ್ರಾನಿಕ್ಸ್ ಕಂಟ್ರೋಲರ್. ಈ ಒಂದು ಕಂಟ್ರೋಲರ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಒಳಗಿರುವ ಸ್ಪೇರ್ ಪಾರ್ಟ್ಸ್ ಎಲ್ಲ ನೀವು ನೋಡಬಹುದು. ಇದರಲ್ಲಿ ಆಕ್ಚುಲಿ ನೋಡಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಇರಲಿಲ್ಲ. ಅಂಡ್ ಇದು ಆನ್ಲೈನ್ ಅಲ್ಲಿ ಪ್ರೈಸ್ ಮೋಸ್ಟ್ಲಿ 1500 ರೂಪಾಯಿ ಏನೋ ಇರುತ್ತೆ, ಇಲ್ಲಿ 300 ರೂಪಾಯಿ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋ ಕಂಟ್ರೋಲರ್ ಇದು PS4 ಕಂಟ್ರೋಲರ್. ಫಸ್ಟ್ ನಾನು ಫೇಕ್ ಅನ್ಕೊಂಡೆ, ಬಟ್ ಇದು ಫೇಕ್ ಅಲ್ಲ, ಇದು ಒರಿಜಿನಲ್ PS4 ದೆ. ನೋಡಕ್ಕೆ ತುಂಬಾನೇ ಕಲರ್ಫುಲ್ ಆಗಿದೆಯಲ್ಲ. ಇದರದ್ದು ಪ್ರೈಸ್ 800 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಮೇನ್ ಆಗಿ ಸೆಂಟ್ರಲ್ ಒಂದು ಬಟನ್ ಬರುತ್ತೆ, ಆ ಬಟನ್ ಹೋಗ್ಬಿಟ್ಟಿದೆ. PS4 ಕಂಟ್ರೋಲರ್ಸ್ ಗೆ ಇಷ್ಟೊಂದು ಅಮೌಂಟ್ ವರ್ತಾ ಇಲ್ವಾ ಹೇಳಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಕಾಸ್ಮಿಕ್ ಬೈಟ್ ಇದು ಒಂದು ಕಂಟ್ರೋಲರ್. ಈ ಒಂದು ಕಂಟ್ರೋಲರ್ ಪ್ರೈಸ್ ಆನ್ಲೈನ್ ಅಲ್ಲಿ 3500 ಇಂದ 4000 ಇರುತ್ತೆ. ಇದರಲ್ಲಿ ನಿಮ್ಗೆ ಹಲವಾರು ಫೀಚರ್ಸ್ ಬಂದ್ಬಿಡುತ್ತೆ. ವರ್ಕಿಂಗ್ ಅಲ್ಲಿ ಇದೆ, ಸೊ ನಿಮ್ಗೆ ಗೊತ್ತಿರುತ್ತೆ ಇದ್ರದ್ದು ಪ್ರೈಸ್ ಜಾಸ್ತಿ ಇರುತ್ತೆ ಅಂತ. ಆಂಟಿ ಸ್ಪೋರ್ಟ್ಸ್ ಕಂಟ್ರೋಲರ್, ಇದು ಕೂಡ ನೀಟ್ ಅಂಡ್ ವೆಲ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಬಟನ್ ಎಲ್ಲ ಒಡೆದೋಗಿಲ್ಲ, ಕ್ಲೀನ್ ಆಗಿದೆ. ಇದು ಕೂಡ ಅಷ್ಟೇ ಆನ್ಲೈನ್ ಅಲ್ಲಿ 2500 ಇಂದ 3000 ಇರ್ಬೋದು. ಇದು RGB ಅಂತ ಗೊತ್ತಿಲ್ಲ, ಆನ್ ಮಾಡಿ ನಾನು ಚೆಕ್ ಮಾಡಿಲ್ಲ. ಇದರದ್ದು ಪ್ರೈಸ್ 500 ಇಂದ 600 ರೂಪಾಯಿ ಅಂತ ಹೇಳಿದ್ರು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ರೆಡ್ ಗೇರ್ದು ಒಂದು ಕಂಟ್ರೋಲರ್. ಇದು ಕೂಡ ಒಳ್ಳೆ ಬ್ರ್ಯಾಂಡೇ ಆಕ್ಚುಲಿ. ಈ ತರ ಕಂಟ್ರೋಲರ್ಸ್ ನ ನೀವು ಮೊಬೈಲ್ ಅಲ್ಲೂ ಕನೆಕ್ಟ್ ಮಾಡ್ಕೋಬಹುದು, PC ನಲ್ಲೂ ಕನೆಕ್ಟ್ ಮಾಡ್ಕೋಬಹುದು, ಮತ್ತೆ TV ನಲ್ಲೂ ಕನೆಕ್ಟ್ ಮಾಡ್ಕೋಬಹುದು. ಇವಾಗ ನೀವು ನೋಡ್ತಿರೋದು ಒಂದು ಕನ್ಸೋಲ್. ಇದ್ರ ಮೇಲೆ ಗೇಮ್ ಕ್ರಾಫ್ಟ್ ಅಂತ ಬರ್ತಿದೆ. ಇದು ಲೋಕಲ್ ತರ ಕಾಣಿಸ್ತಾ ಇಲ್ಲ ನನಗೆ. ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ತಿಳಿಸಿ. ನಾನ್ ನೋಡೋ ಪ್ರಕಾರ ಮೇಲ್ಗಡೆ ಕೆಸೆಟ್ ಹಾಕೋ ಆಪ್ಷನ್ ಇದೆ. ಸೊ ಮೋಸ್ಟ್ಲಿ ಇದರಲ್ಲಿ ವಿಂಟೇಜ್ ಗೇಮ್ ಎಲ್ಲ ಆಡ್ಬೋದಿತ್ತು ಅನ್ಸುತ್ತೆ. ಇದ್ರದ್ದು ಪ್ರೈಸ್ 300 ಇಂದ 400 ರೂಪಾಯಿ ಹೇಳಿದ್ರು. ಮತ್ತೆ ಇನ್ನೊಂದು ಅಂಗಡಿಯಲ್ಲಿ ಅದೇ ಜೆಬ್ರಾನಿಕ್ಸ್ ಕಂಟ್ರೋಲರ್ ನೋಡಿದೆ. ಇದು ಕೂಡ ನೀವು ನೋಡಬಹುದು, ಚೆನ್ನಾಗಿದೆ ಕಂಡೀಷನ್. ಇದಕ್ಕೆ ಪ್ರೈಸ್ 600 ಇಂದ 700 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಒಂದು ಪ್ರೈಸ್ ಅಲ್ಲಿ ಕಂಟ್ರೋಲರ್ ವರ್ತಾ ಇಲ್ವಾ ಹೇಳಿ. ನೆಕ್ಸ್ಟ್ ನೀವು PS2 ಕಂಟ್ರೋಲರ್ ನೋಡಬಹುದು. ಸ್ವಲ್ಪ ಹಳೇದಾಗಿದೆ, ಬಟ್ ನೋಡಕ್ಕೆ ಚೆನ್ನಾಗೇ ಇದೆ ಕಂಡೀಷನ್. ನನಗಂತೂ PS2 PS3 ಗೇಮ್ಸ್ ತುಂಬಾನೇ ಇಷ್ಟ. ನೀವೇನ್ ಹೇಳ್ತೀರಾ ಹೇಳಿ. ಪ್ರೈಸ್ 300 ರೂಪಾಯಿ. ಈ ಕಂಟ್ರೋಲರ್ ಏನ್ ನೋಡ್ತಾ ಇದ್ದೀರಾ, ಇದು ಬ್ಯಾಟ್ರಿ ಆಪರೇಟೆಡ್, ಬಟ್ ಬ್ಯಾಟ್ರಿ ಹಾಕಿದ್ರೆ ಆನ್ ಆಗಿಲ್ಲ. ಡೈರೆಕ್ಟ್ ಚಾರ್ಜ್ ಕೊಟ್ರೆ ಆನ್ ಆಗ್ತಾ ಇದೆ. ಇದನ್ನ ನಾವು ಪರ್ಚೇಸ್ ಮಾಡಿದೀವಿ. ಬೇಗನೆ ಇದಕ್ಕೆ ಒಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ವರ್ಕಿಂಗ್ ಅಲ್ಲಿ ಇದೆ ಅಂದ್ಮೇಲೆ ಪ್ರೈಸ್ ಹೆಂಗ್ ಹೇಳ್ತಾರೆ ನಿಮ್ಗೆ ಗೊತ್ತಿರುತ್ತಲ್ವಾ. ಅದಾದ್ಮೇಲೆ ಮತ್ತೆ ಇನ್ನೊಂದು ರೆಡ್ ಗೇರ್ದು ಕಂಟ್ರೋಲರ್ ನೋಡಿದೆ. ಇದು ಆಕ್ಚುಲಿ ಬೇರೆ ಮಾಡೆಲ್ ಅನ್ಸುತ್ತೆ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ತರ ಕಂಟ್ರೋಲರ್ಸ್ ಅಲ್ಲಿ ಕನೆಕ್ಟಿವಿಟಿ ಮೋಸ್ಟ್ಲಿ ಬ್ಲೂಟೂತ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಮತ್ತೊಂದು PS4 ಕಂಟ್ರೋಲರ್ ಇದೆ. ಇದು ಕೂಡ ಅಷ್ಟೇ ನೀಟ್ ಅಂಡ್ ವೆಲ್ ಕಂಡೀಷನ್ ಇದೆ. ಈ ಒಂದು ಅಂಗಡಿಯಲ್ಲಿ ಈ ತರ PS4 ಕಂಟ್ರೋಲರ್ 4 ಇತ್ತು. ಇದನ್ನ ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು. ಈ ಒಂದು ಕಂಟ್ರೋಲರ್ ನೋಡಿದೆ, ನೋಡಕ್ಕೆ ಸಖತ್ತಾಗಿತ್ತು. ಇಷ್ಟೊಂದು ಕಲರ್ಫುಲ್ ಆಗಿರೋ ಕಂಟ್ರೋಲರ್ ನಾನು ನೋಡಿಲ್ಲ. ನನ್ಗೆ ಒಂದು ಡೌಟ್, ಮೋಸ್ಟ್ಲಿ ಎಲ್ರು ಕತ್ಲೆಯಲ್ಲಿ ಗೇಮ್ಸ್ ಆಡ್ತಾರೆ. ಈ ತರ ಕಂಟ್ರೋಲರ್ಸ್ ಇದ್ರೆ ಹೆಂಗ್ ಬಟನ್ ಹುಡುಕ್ತಾರೆ? ಈ ತರ ಇರೋ ಕನ್ಸೋಲ್ ಮತ್ತೆ ಕಂಟ್ರೋಲರ್ ನೀವು ನೋಡಿರ್ತೀರಾ. ಇದರಲ್ಲಿ ನಿಮ್ಗೆ ಕಂಟ್ರೋಲರ್ ಜೊತೆನೆ ಡಿಸ್ಪ್ಲೇನೂ ಬಂದ್ಬಿಡುತ್ತೆ. ಬಟ್ ಇವೆಲ್ಲ ಚೈನೀಸ್ ಬ್ರ್ಯಾಂಡ್ ಕಂಡ್ರಿ. ಸೊ ಚೆನ್ನಾಗಿರುತ್ತಾ ಇಲ್ವೋ, ಕ್ಲಾರಿಟಿ ಕೊಡುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಇದ್ರದ್ದು ಪ್ರೈಸ್ 200 ರೂಪಾಯಿಂದ 300 ರೂಪಾಯಿ ಇರುತ್ತೆ ಅಷ್ಟೇ. ರೆನಾಲ್ಡ್ಸ್ ಫ್ಯಾಮಿಲಿ, ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದ್ ರೀತಿ ಮಿನಿ ಕನ್ಸೋಲ್ ಅನ್ಬೋದು. ಚಿಕ್ಕದಾಗಿ ಪೆನ್ಡ್ರೈವ್ ತರ ಬರುತ್ತೆ. ಅದನ್ನ ಟಿವಿಯಲ್ಲಿ ಹಾಕಿ ಈ ಜಾಯ್ಸ್ಟಿಕ್ಸ್ ಅಲ್ಲಿ ಆಡ್ಬೋದು. ಏನಪ್ಪ ಇವನು ಬಾಕ್ಸ್ ಇಂದ ತೆಗಿತಿಲ್ಲ ಅಂತ ನೋಡ್ತಾ ಇದ್ದೀರಾ. ಬಾಕ್ಸ್ ಒಳಗೆ ಏನಿಲ್ಲ. ಕಂಟ್ರೋಲರ್ ಕನ್ಸೋಲ್ಸ್ ಗೆ ಟಾಟಾ ಬೈ ಬೈ ಹೇಳಿ. ಗ್ಯಾಜೆಟ್ಸ್ ಸೆಗ್ಮೆಂಟ್ ಅಲ್ಲಿ ಈ ಬೈಜೂಸ್ ಟ್ಯಾಬ್ ನೋಡಿದೆ. ಈ ತರ ಇರೋ ಟ್ಯಾಬ್ಸ್ ನ ಬೈ ಮಾಡೋದು ರಿಸ್ಕ್. ಯಾಕಂದ್ರೆ ನೋಡಕ್ ನೀಟ್ ಆಗಿದ್ರು ಇದು ಆನ್ ಆಗಲ್ಲ. ಮೋಸ್ಟ್ಲಿ ಆನ್ ಆದ್ರೂ ಸಾಫ್ಟ್ವೇರ್ ಇಶ್ಯೂಸ್ ಇರುತ್ತೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಮ್ಯಾಕ್ಬುಕ್ ಏರ್ ಹಳೆ ಜನರೇಷನ್. ನೋಡಕ್ಕೆ ತುಂಬಾನೇ ಸ್ಲೀಕ್. ಇದನ್ನು ಬೈ ಮಾಡೋದು ರಿಸ್ಕ್. ಇದರಲ್ಲಿ ಡಿಸ್ಪ್ಲೇ ಹೋಗಿದೆ, ಬಟ್ ಡಿಸ್ಪ್ಲೇ ಚೆನ್ನಾಗಿದ್ರು ಬೈ ಮಾಡಬೇಡಿ. ಆಪಲ್ ಡಿವೈಸಸ್ ಅಲ್ಲಿ ಲಾಕ್ ಇರುತ್ತೆ ಅಂಡ್ ಥೆಫ್ಟ್ ಆಗಿದ್ರೆ ಅದು ನಿಮ್ಗೆ ಪ್ರಾಬ್ಲಮ್. ಸೊ ಜಾಗೃತರಾಗಿರಿ ಅಷ್ಟೇ. ಒಂದ್ ಅಂಗಡಿಯಲ್ಲಿ ಈ ವಾಚಸ್ ಎಲ್ಲ ಮಾರ್ತಾ ಇರ್ತಾರೆ. ಅಲ್ಲಿ ಈ ಸ್ಮಾರ್ಟ್ ವಾಚಸ್ ನಾನು ಪರ್ಚೇಸ್ ಮಾಡಿದೆ. ಇವು ಯಾವ್ದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಎಲ್ಲ ಗೊತ್ತಿರಲ್ಲ. ಏನಕ್ಕೆ ಇದನ್ನ ಪರ್ಚೇಸ್ ಮಾಡಿದೆ ಅಂದ್ರೆ ಇದರಲ್ಲಿ ಬ್ಯಾಟ್ರೀಸ್ ಇರುತ್ತೆ, ಸೊ ನಮಗೆ ಯೂಸ್ ಆಗ್ಬೋದು. ಈ ಒಂದು ಕ್ಯಾಮ್ರಾವಿನ ಪ್ರೈಸ್ 8000 ರೂಪಾಯಿ ಅಂತ ಹೇಳ್ತಾ ಇದ್ರು. ಯಾಕಪ್ಪ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದ್ರೆ, ನೋಡಿ ನೀಟ್ ಕಂಡೀಷನ್ ಅಲ್ಲಿ ಇದೆ ಅಂತೆ. ಆಕ್ಚುಲಿ ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಕೊಡ್ಬೋದು, ಆದ್ರೆ ಇದನ್ನ ತಗೊಂಡ್ ಯೂಸ್ ಇಲ್ಲ. ಇದು ಕೂಡ ತಗೊಳಕ್ ಹೋಗ್ಬೇಡಿ. ಯಾಕೆ ಬೇಡ ಅಂತ ಇದೀನಂದ್ರೆ, ಇದರಲ್ಲಿ ಡಬಲ್ ಬ್ಯಾಟ್ರೀಸ್ ಹಾಕ್ಬೇಕು. ಹಾಗೆ ನೀವು ರೀಚಾರ್ಜಬಲ್ ಬ್ಯಾಟ್ರೀಸ್ ಹಾಕಿದ್ರು ಅದು ನಿಮ್ಗೆ ಬೇಗನೆ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಈ ತರ ಇರೋ ಕ್ಯಾಮ್ರಾಸ್ ತಗೊಳ್ಳೋ ಬದಲು ನೀವು ಲಿಥಿಯಂ ಬ್ಯಾಟ್ರೀಸ್ ಇರೋ ಕ್ಯಾಮ್ರಾಸ್ ನ ತಗೋಬಹುದು. ಅದು ಕೂಡ ನೀವು ಆದಷ್ಟು ಕಮ್ಮಿ ರೇಟ್ ಅಲ್ಲಿ ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ನಾವು ನೋಡಿದ್ದು ಈ ಬ್ಲಾಕ್ ಬೆರಿದು ಮೊಬೈಲ್. ಈ ಒಂದು
ಒಂದು ಮಾಡೆಲ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹಿಂದ್ಗಡೆ ಡಿಫ್ರೆಂಟ್ ಆಗಿದೆ ಪ್ಯಾನಲ್. ಏನಪ್ಪ ಪ್ರಾಬ್ಲಮ್ ಅಂದ್ರೆ ಇದರಲ್ಲಿ ಬ್ಯಾಟ್ರಿ ಇರಲಿಲ್ಲ. ಈ ತರ ಐಟಮ್ಸ್ ನ ತಗೋಬಹುದು ಕಮ್ಮಿಯಲ್ಲಿ ಸಿಕ್ಕಿದ್ರೆ. ಬಟ್ ಏನ್ ವಿಷಯ ಅಂದ್ರೆ ಇದು ಯಾರು ಕಲೆಕ್ಟ್ ಮಾಡ್ತಾರೋ ಅವ್ರಿಗೆ ಯೂಸ್ಫುಲ್. ಈ ಒಂದು ಮಾಡೆಲ್ ಅಲ್ಲಿ ನೀವು ನೋಡಬಹುದು ಸೆಂಟರ್ ಅಲ್ಲಿ ಟ್ರ್ಯಾಕ್ ಪ್ಯಾಡ್ ಬರುತ್ತೆ. ಪ್ರೈಸಸ್ ಹೇಳೋದು ನಾನು ಅವಾಯ್ಡ್ ಮಾಡ್ತೀನಿ. ಪ್ರೈಸಸ್ ಹೇಳಿದ್ರೆ ಅಂಗಡಿ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಮತ್ತೊಂದು ಅಂಗಡಿಯಲ್ಲಿ ಈ ಕಾಂಪಸ್ ನ ನೋಡಿದ್ದೆ. ಮೇಲ್ಗಡೆ ನೀವು ನೋಡಬಹುದು ಸ್ವಲ್ಪ ಒಡೆದೋಗಿದೆ. ಸೊ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಅಲ್ಲೇ ನಿಂತ್ಕೊಂಡು ಚೆಕ್ ಮಾಡ್ತಾ ಇದ್ದೆ. ನೋಡಬಹುದು ನೀವು ಚೆನ್ನಾಗೇ ವರ್ಕ್ ಆಗ್ತಾ ಇತ್ತು. ಇವಾಗೆಲ್ಲ ಫೋನ್ ಅಲ್ಲೇ ಕಾಂಪಸ್ ಬರೋ ಕಾರಣ ಯಾರು ಇದನ್ನ ಯೂಸ್ ಮಾಡ್ತಾರೆ ಹೇಳಿ ನೀವೇ. ಕಾಂಪಸ್ ಗಿಂತ ಆಂಟಿಕ್ ಆಗಿರೋ ಈ ಒಂದು ಪಾಕೆಟ್ ವಾಚ್ ನ ನೋಡಿದೆ. ನಿಜವಾಗ್ಲೂ ಗುರು ಇದನ್ನ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಈ ವಾಚ್ ನ ನೀವು ಶೋ ಪೀಸ್ ತರಾನು ಇಡಬಹುದು. ವಾಚಸ್ ಮೇಲೆ ಕ್ರೇಜ್ ಇರೋರ್ಗೆ ಇದು ರಿಲೇಟೇಬಲ್ ಆಗಿರುತ್ತೆ. ಪ್ರೈಸ್ ಅಂತೂ ಜಾಸ್ತಿ ಹೇಳ್ತಾ ಇದ್ರು. ನೆಕ್ಸ್ಟ್ ನೀವು ಈ ಒಂದು ಮೊಬೈಲ್ ನ ನೋಡಿ ಗುರು. ಕಂಪನಿ ಯಾವ್ದೋ ಐ ಕಾಲ್ ಅಂತೆ. ಫ್ರಂಟ್ ಅಲ್ಲಿ ಮಿರರ್ ಇದೆಯಾ? ಇದು ಆಕ್ಚುಲಿ ಮಿರರ್ ತರಾನು ಯೂಸ್ ಮಾಡಬಹುದು. ಅಂಡ್ ಡಿಸ್ಪ್ಲೇ ಅಲ್ಲಿ ಏನ್ ನಡೀತಾ ಇದೆ ಅಂತಾನೂ ನೋಡಬಹುದು. ಓಪನ್ ಮಾಡಿದ್ರೆ ಈ ನೋಕಿಯಾದ ಒಂದು ಮೊಬೈಲ್ ಬರುತ್ತಲ್ಲ ಅದೇ ತರ ಇದೆಯಲ್ಲ. ಇದನ್ನ ಜಸ್ಟ್ ₹100 ಕೊಟ್ಟು ಒಬ್ರು ತಗೊಂಡೋದ್ರು. ಮತ್ತೊಂದು ಅಂಗಡಿಯಲ್ಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು. ಇದು ವಿತ್ ಕಂಪ್ಲೀಟ್ ಸೆಟ್ ಇತ್ತು ಗುರು. ನೋಡಕ್ಕೆ ಯಾವುದೇ ಡ್ಯಾಮೇಜು ಇರಲಿಲ್ಲ. ಅಂಡ್ ಅಂಗಡಿಯವ್ರು ಹೇಳಿದ್ರು ಇದು ವರ್ಕಿಂಗ್ ಅಲ್ಲಿ ಇದೆ, ಬೇಕಾದ್ರೆ ಚೆಕ್ ಮಾಡಿ ಕೊಡ್ತೀನಿ ಅಂತ. ನಮಗೆ ಇದರದ್ದು ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ಬರೀ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಈ ವ್ಯಾಕ್ಯೂಮ್ ಕ್ಲೀನರ್ ನ ಮನೆಗಳಲ್ಲಿ ಯೂಸ್ ಮಾಡ್ತಾರಾ ಇಲ್ಲ ಕಾರಲ್ಲಿ ಯೂಸ್ ಮಾಡ್ತಾರಾ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೊಂದು ಅಂಗಡಿಯಲ್ಲಿ ಈ ಸೀಗೇಟ್ದು ಹಾರ್ಡ್ ಡಿಸ್ಕ್ ನ ನೋಡಿದೆ. ಈ ಒಂದು ಹಾರ್ಡ್ ಡಿಸ್ಕ್ 4TB ಅಂತ ಇತ್ತು. ಪ್ರೈಸ್ ₹1500 ಅಂತ ಹೇಳಿದ್ರು. ಸೊ ಬಾರ್ಗೇನ್ ಮಾಡಿ ₹1000 ತಗೊಂಡ್ ಬಂದೆ. ಮನೆಗೆ ಬಂದು ಚೆಕ್ ಮಾಡಿದ್ಮೇಲೆ ಇದು ವರ್ಕಿಂಗ್ ಅಲ್ಲಿ ಇರ್ಲಿಲ್ಲ. ಮನ್ಸಿಗೆ ಸ್ವಲ್ಪ ಬೇಜಾರಾಯ್ತು. ಬಟ್ ಈ ತರ ನಾವು ತುಂಬಾ ಲಾಸಸ್ ನ ಬೇರ್ ಮಾಡ್ತೀವಿ. ಬಟ್ ನೀವ್ ಯಾರು ಈ ತರ ಲಾಸಸ್ ನ ಬೇರ್ ಮಾಡಬಾರ್ದು. ಅದಕ್ಕೆ ಹಾರ್ಡ್ ಡಿಸ್ಕ್ ಪರ್ಚೇಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ. ಇವಾಗ ನಿಮ್ಗೆ ವಿಚಿತ್ರವಾದ ಒಂದು ಐಟಮ್ ತೋರಿಸ್ತೀನಿ. ಇದು ಗ್ಯಾಜೆಟ್ ಅಲ್ಲ. ಈ ಒಂದು ಬಾಟಲ್ ನ ಓಪನ್ ಮಾಡಿದ್ರೆ ನಿಮ್ಗೆ ಹಲವಾರು ಟೂಲ್ಸ್ ಇದೆಯಾ? ನಾನು ಡೇಂಜರಸ್ ಟೂಲ್ಸ್ ಅನ್ಕೊಂಡೆ. ಬಟ್ ಇವೆಲ್ಲ ಶಾಂಪೇನ್ ಓಪನರ್ಸ್ ಗುರು. ಶಾಂಪೇನ್ ಓಪನರ್ಸ್ ನ ಶಾಂಪೇನ್ ಬಾಟಲ್ ಅಲ್ಲೇ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರೋದು ಮೊಬೈಲ್ ಅಲ್ಲ. ಇದು ಆಕ್ಚುಲಿ ಟ್ಯಾಬ್ ಸೈಜ್ ಅಲ್ಲಿ ಇದೆ. ತುಂಬಾ ದೊಡ್ಡ ಸೈಜು. ಈ ಹಳೆ MIದು ಟ್ಯಾಬ್ ಇದು. ವರ್ಕಿಂಗ್ ಅಂತೂ ಇರಲಿಲ್ಲ. ಈ ತರ ಐಟಮ್ಸ್ನು ತಗೊಳ್ಳೋದು ಅವಾಯ್ಡ್ ಮಾಡಿ. ಕೆಲವರು ಇದನ್ನ ಸ್ಪೇರ್ ಪಾರ್ಟ್ಸ್ ತಗೊಂತಾರೆ. ಇದು ಅವ್ರಿಗೆ ಓಕೆ. ಕೆಲವು ಸತಿ ಅಲ್ಲಿ ವರ್ಕ್ ಆಗುತ್ತೆ. ಬಟ್ ಮನೆಗೆ ಹೋದ್ಮೇಲೆ ವರ್ಕ್ ಆಗಲ್ಲ. ಸೊ ಇವೆಲ್ಲ ತಗೊಳಕ್ ಹೋಗ್ಬೇಡಿ. ಆಂಟಿಕ್ ಕಲೆಕ್ಟರ್ಸ್ ಮತ್ತೊಂದು ನೋಕಿಯಾ ಮೊಬೈಲ್. ಈ ಮೊಬೈಲು ತುಂಬಾನೇ ಸಖತ್ತಾಗಿತ್ತು ನೋಡಕ್ಕೆ. ಇದು ಮೋಸ್ಟ್ಲಿ ಈ ಸೀರೀಸ್ ಅನ್ಸುತ್ತೆ. ಡಿಸ್ಪ್ಲೇ ನೋಡಿ ಗುರು ಎಷ್ಟು ದೊಡ್ಡದಾಗಿದೆ. ಸುಮ್ನೆ ಪ್ರೈಸ್ ಕೇಳಿದೆ 4000 ಅಂದ್ಬಿಡೋದ. ವರ್ಕಿಂಗ್ ಅಲ್ಲಿ ಇದೆಯಲ್ಲ ಸೊ ಹೇಳ್ತಾರೆ. ಬಟ್ ಅಷ್ಟೆಲ್ಲ ಕೊಟ್ಟಿದ್ದನ್ನ ತಗೋಬಾರ್ದು. ಇದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಮಾಡಿ. ಈ ಗೇಮಿಂಗ್ ದೆಲ್ಲ ಮುಂಚೆನೆ ಮುಗ್ದೋಯ್ತಲ್ಲ ಮತ್ತೇನಕ್ಕೆ ತೋರಿಸ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಾ. ನಾನೇನ್ ಮಾಡ್ಲಿ ಗುರು, ಲಾಸ್ಟ್ ಹೊರಡೋ ಟೈಮಲ್ಲಿ ಈ ಕನ್ಸೋಲ್ ನ ಒಂದು ಅಂಗಡಿಯಲ್ಲಿ ನೋಡಿದೆ. ಇದು ನಾನು ಪರ್ಚೇಸ್ ಮಾಡಿರೋ ತರಾನೇ ಇದೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಮಾಡಲು. ಆಲ್ರೆಡಿ ಒಂದು ಪರ್ಚೇಸ್ ಮಾಡಿದೆ. ಸೊ ಇದೇನಕ್ಕೆ ಅಂತ ಬರೀ ವಿಡಿಯೋ ಮಾಡ್ಕೊಂಡೆ. ಇವಾಗ ನೀವು ನೋಡ್ತಾ ಇರೋದು ಲೆನೋವೋದು ಮಿನಿ ಲ್ಯಾಪ್ಟಾಪ್. ಇದು ತುಂಬಾನೇ ಹಳೆ ಮಾಡೆಲ್ ಕಣ್ರಿ. ಅನ್ಲೆಸ್ ಅಂಡ್ ಅಂಟಿಲ್ ಲ್ಯಾಪ್ಟಾಪ್ ನ ಗೋಡೆ ಮೇಲೆ ಅನ್ಸ್ತೀರಾ ಅಂದ್ರೆ ಇದನ್ನ ತಗೋಬೇಡಿ. ಸ್ಪೇರ್ ಪಾರ್ಟ್ಸ್ ಕೂಡ ಅಷ್ಟೇ. ಈ ಜನರೇಷನ್ಗೆ ಇದು ಆಪ್ಟ್ ಆಗಲ್ಲ. ಇದಕ್ಕಂತ ಕೆಲವರು ಇರ್ತಾರೆ, ಅವ್ರು ತಗೊಂತಾರೆ. ಮತ್ತೊಂದ್ ಕಡೆ ಈ ವಿಚಿತ್ರವಾಗಿರೋ ಡ್ಯಾಶ್ ಕ್ಯಾಮ್ ನ ನೋಡಿದೆ. ಇವಾಗ 2026 ಅಲ್ಲಿ ಇದೀವಿ. ಇವಾಗ ವಿಚಿತ್ರವಾಗಿ ಡ್ಯಾಶ್ ಕ್ಯಾಮ್ ಬಂದಿದೆ. ಇವೆಲ್ಲ ನಂತರ ರೆಸ್ಟೋರೇಷನ್ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಬೇಕಾದ್ರೆ ಯೂಸ್ ಆಗ್ಬೋದು. ಸುಮ್ನೆ ಇದನ್ನ ಬಿಚ್ಬಿಟ್ಟು ರೆಸ್ಟೋರೇಷನ್ ಮಾಡಿ ತೋರ್ಸಕ್ಕೆ ಅಷ್ಟೇ. ಸೊ ಈ ತರ ಡಿವೈಸಸ್ ಅಷ್ಟೇ ಬೇಕಿರೋರು ಮಾತ್ರ ತಗೋಬಹುದು. ಮತ್ತೊಂದು ಅಂಗಡಿಯಲ್ಲಿ ಮ್ಯಾಕ್ಬುಕ್ ಏರ್ ನ ನೋಡಿದೆ. ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಹೇಳ್ಬಿಟ್ರು. ಅಂಡ್ ಇದ್ರಲ್ಲಿ ನೀವು ನೋಡಬಹುದು ಡಿಸ್ಪ್ಲೇ ಕೂಡ ಹೊಡೆದೋಗಿದೆ. ಆಪಲ್ ಡಿವೈಸಸ್ ಲಾಸ್ಟ್ ಆಗಿದ್ರೆ ಅದನ್ನ ಕಂಪ್ಲೇಂಟ್ ಕೊಟ್ಟು ಲಾಕ್ ಮಾಡಿಟ್ಟಿರ್ತಾರೆ. ಸೊ ಅದು ಕಂಪ್ಲೀಟ್ ಆಗಿ ವರ್ಕಿಂಗ್ ಅಲ್ಲಿ ಇದ್ರೂ ಅದನ್ನ ತಗೊಳ್ಳೋದು ತುಂಬಾನೇ ರಿಸ್ಕ್ ಇದೆ. ಆದ್ರೆ ಕೆಲವರು ಬರೀ ಸ್ಪೇರ್ ಪಾರ್ಟ್ಸ್ ಗೋಸ್ಕರ ಇದನ್ನ ತಗೊಂತಾರೆ. ಅವ್ರ ಹತ್ರ ಡಿವೈಸಸ್ ಇರುತ್ತೆ, ಅದಕ್ಕೆ ಈ ಸ್ಪೇರ್ಸ್ ಹಾಕ್ತಾರೆ. ಇವಾಗ ಒಂದು ಐಟಮ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಏನಂತ ಗೆಸ್ ಮಾಡಕ್ ಆಗ್ತಾ ಇದೆಯಾ? ಅದರಲ್ಲೇ ಬರ್ತಿದೆಯಲ್ಲ FM. ಇದು ಯೂಶುವಲ್ ಆಗಿರೋ FMs ತರ ಇಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಡಿಫ್ರೆಂಟ್ ಆದ್ಮೇಲೆ ತಗೊಳ್ಳೇಬೇಕಲ್ವಾ. ಇದ್ರದ್ದು ಬೇಗನೆ ಒಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ಬ್ಯಾಟರಿ ಕಂಪಾರ್ಟ್ಮೆಂಟ್ ಆಸ್ ಯೂಶುವಲ್ ತುಕ್ಕಿಡಿದಿದೆ. ಮತ್ತೊಂದ್ ಕಡೆ ರ್ಯಾಮ್ ನ ನೋಡಿದೆ. ರ್ಯಾಮ್ಸ್ ಎಲ್ಲ ಮೋಸ್ಟ್ಲಿ DDR1 DDR2 ಇರುತ್ತೆ. ಮತ್ತೆ 2GB 4GB ಅಷ್ಟೇ ಇರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ರ್ಯಾಮ್ಸ್ ವರ್ಕಿಂಗ್ ಅಲ್ಲಿ ಇರುತ್ತೆ. ಆದ್ರೂ ನಿಮ್ ರಿಸ್ಕ್ ಅಲ್ಲಿ ತಗೋಬೇಕು. ಕ್ಯಾಶಿಯೋದು ಈ ಒಂದು ಡಿವೈಸ್ ನೋಡಿ ಹೆಂಗಿದೆ ಅಂತ. ಮೇಲೊಂದ್ ಡಿಸ್ಪ್ಲೇ ಕೆಳಗೊಂದ್ ಡಿಸ್ಪ್ಲೇ. ಇದು ಏನಂತ ನನ್ಗೂ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದೆಯಾ? ಮೊದಲು ಕ್ಯಾಲ್ಕುಲೇಟರ್ ಅನ್ಕೊಂಡೆ. ಕ್ಯಾಲ್ಕುಲೇಟರ್ ಅಲ್ಲಿ ABCD ಏನ್ ಮಾಡ್ತಿದೆ. ನೆಕ್ಸ್ಟ್ ನಾವು ಈ ಮಲ್ಟಿಮೀಟರ್ ನ ನೋಡಿದ್ವಿ. ಇದು ನಾರ್ಮಲ್ ಮಲ್ಟಿಮೀಟರ್ ಅಲ್ಲ. ಇದು ನೀವು ವೈರ್ ಅಲ್ಲಿ ಸಪ್ಲೈ ಇದೆಯಾ ಇಲ್ವಾ ಅಂತ ನೀವು ನೋಡಬಹುದು. ಇದರಲ್ಲಿ ಮೇಲ್ಗಡೆ ಇರೋ ಗ್ಯಾಪ್ ಅಲ್ಲಿ ವೈರ್ ನ ಬಿಟ್ಬಿಟ್ರೆ ಸಾಕು, ಅದರಲ್ಲಿ ಎಷ್ಟು ಸಪ್ಲೈ ಹೋಗ್ತಿದೆ ಅಂತ ನೋಡಬಹುದು. ಈ ತರ ಇರೋ ಮಲ್ಟಿಮೀಟರ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಇದು ₹800. ಈ ಒಂದು ಗ್ಲಾಸಸ್ ಬಗ್ಗೆ ನಾನು ಏನ್ ಹೇಳಲಿ ನಿಮ್ಗೆ. ಇದು ನಾರ್ಮಲ್ ಗ್ಲಾಸಸ್ ಅಲ್ಲ ಗುರು, ಇದು AI ಗ್ಲಾಸಸ್. ಇದರಲ್ಲಿ ನಿಮ್ಗೆ ಕ್ಯಾಮ್ರಾ ಬರುತ್ತೆ, ಸ್ಪೀಕರ್ ಬರುತ್ತೆ, ಮತ್ತಷ್ಟು ಫೀಚರ್ಸ್ ಇದೆ. ಇದನ್ನ ನಾನು ಪರ್ಚೇಸು ಮಾಡಿದೀನಿ. ಇದು ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ, ಇದರ ಡೀಟೇಲ್ಸ್ ಏನು, ಇದರ ಫೀಚರ್ಸ್ ಏನು ಅಂತ ಸಪ್ರೇಟ್ ಆಗಿ ಒಂದು ವಿಡಿಯೋ ಬರುತ್ತೆ. ಆ ಒಂದು ವಿಡಿಯೋದಲ್ಲಿ ಇದರದ್ದು ಹಿಸ್ಟ್ರಿ, ಜಾಗ್ರಫಿ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಿರೋದು ಒಂದು ರಿಮೋಟ್.
ಇದು ಯಾವ ಬ್ರ್ಯಾಂಡ್ ಅಂತ ಗೆಸ್ ಮಾಡಿರ್ತೀರಾ? ಎಸ್, ಕಚಿರೋ ಸೇಬು. ಈ ಒಂದು ರಿಮೋಟು ಲೇಟೆಸ್ಟ್ ಅನ್ಸುತ್ತೆ. ಇಲ್ಲಿ ಮೇಲೆ ನೀವು ಟ್ರ್ಯಾಕ್ ಪ್ಯಾಡ್ ನೋಡ್ಬೋದು. ಇದನ್ನ ಆಪಲ್ ಟಿವಿ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ಬೋದು, ಬೇರೆ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ನೀವು ತಿಳಿಸ್ಕೊಡಿ ನನಗೆ ಕಮೆಂಟ್ ಅಲ್ಲಿ. ಇವಾಗ ನೀವು ನೋಡ್ತಾ ಇರೋದು ಮಿನಿ ಸ್ಪೀಕರ್. ಲಾಸ್ಟ್ ವೀಕ್ ಚಾಲೆಂಜರ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ನೆವರ್ ದ ಲೇಟ್ ಈ ವಾರ ಸಿಕ್ಕಿದೆ. ಇದರಲ್ಲಿ NFC ಇದೆ ಗುರು. ಅಂಡ್ ಯಾವ ಬ್ರ್ಯಾಂಡ್ ಅಂತ ನೋಡಿದಿರಲ್ಲ, ಸೋನಿದು. ಇದು ಆಕ್ಚುಲಿ ವರ್ಕಿಂಗ್ ಅಲ್ಲಿ ಇದೆ, ಬಟ್ ಏನಂದ್ರೆ ಸೌಂಡ್ ಬರ್ತಾ ಇಲ್ಲ. ಇದನ್ನು ತಗೊಂಡಿದ್ದೀನಿ, ಸೊ ವಿಡಿಯೋ ಬರುತ್ತೆ ಬೇಗ. ಇವಾಗ ನೀವು ನೋಡ್ತಾ ಇರೋದು ಒಂದು ವೈರ್ಲೆಸ್ ಪವರ್ ಬ್ಯಾಂಕ್. ಇದೇನಪ್ಪ ಕಾಮನ್ ಅಲ್ವಾ ಅಂತ ನೀವು ಅನ್ಕೋಬಹುದು. ಫಸ್ಟ್ ಆಫ್ ಆಲ್ ಇದು ಕಾಮನ್ ಅಲ್ಲ, ಇದರಲ್ಲಿ ಕಾಪರ್ ನೋಡ್ಬೋದು ನೀವು ಡೈರೆಕ್ಟ್ ಆಗಿ. ಅಂಡ್ ಯೂಶಲಿ 15 ವಾಟ್ಸ್ ಇರೋ ಕಡೆ ಇದರಲ್ಲಿ 20 ವಾಟ್ಸ್ ಇದೆ. ಅಂಡ್ ಇದು ಮ್ಯಾಗ್ಸೇಫ್ ತರಾನು ಇರುತ್ತೆ. ಇವಾಗ ಒಂದು ತೋರಿಸ್ತೀನಿ ನೋಡಿ ಹೆಂಗಿದೆ ಇದು ನೋಡಕ್ಕೆ. ಇದು ಸ್ಟಫ್ ಕೂಲ್ದು. ಅಂಡ್ ಸ್ಟಫ್ ಕೂಲ್ ಯಾವ ತರ ಬ್ರ್ಯಾಂಡ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವಿಡಿಯೋ ಸ್ವಲ್ಪ ಹಂಗಿರುತ್ತೆ, ಯಾಕಂದ್ರೆ ಒಂದು ಇನ್ಸಿಡೆಂಟ್ ನಡೀತಿಲ್ಲಿ. ಸೊ ಈ ಒಂದು ಅಂಗಡಿಯಲ್ಲಿ ಐಟಮ್ಸ್ ನ ನೋಡ್ತಿರ್ಬೇಕಾರೆ ಇಬ್ರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರು. ಅವ್ರಿಬ್ರು ಫುಲ್ ಆಗಿ ಕುಡ್ದಿದ್ರು. ನನಗೆ ಅವಾಗ್ಲೇ ಡೌಟ್ ಹೊಡಿತು. ಒಬ್ಬ ನನ್ನ ಪಾಕೆಟ್ ಅಲ್ಲಿ ಕೈ ಹಾಕಕ್ ನೋಡ್ದ. ಹಂಗಿಂಗ್ ಮಾಡಿ ಅವನ್ನ ಬೈತ್ ಕಳ್ಸ್ಬಿಟ್ವಿ. ಆದ್ರೆ ಇಂಥವ್ರು ಇರೋ ಕಾರಣನೇ ಸಂಡೇ ಬಜಾರ್ನ ಚೋರ್ ಬಜಾರ್ ಅಂತಾರೆ. ನೀವು ಬಜಾರ್ಗೆ ಬಂದ್ರೆ ಸ್ವಲ್ಪ ನಿಮ್ಮ ಐಟಮ್ಸ್ ನಾವು ಹುಷಾರಾಗಿ ನೋಡ್ಕೊಳ್ಳಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ.